ನಮಸ್ಕಾರ. ಕಗ್ಗ ಮಾರ್ಗದಲ್ಲಿ ಮುಂದುವರಿತಾ ಇವತ್ತಿನ ಕಗ್ಗ ಬಹುಜನಂ ಕೈ ಮುಗಿವ ತೀರ್ಥದೊಳ್ ಕ್ಷೇತ್ರದೊಳ್ ಮಹಿಮೆಯಲ್ಲೇನೆಂದು ಸಂಶಯಿಸಬೇಡ. ವಿಹಿತಗೈದವರಾರು ವಸತಿಯಿಂ ದೈವಕ್ಕೆ ಮಹಿಮೆ ಮನಸೋತೆಡೆಯೋ ಮಂಕುತಿಮ್ಮ. 493ನೇ ಕಗ್ಗ ಇದು. ಬಹಳ ಜನ ಕೈ ಮುಗಿಯೋ ಅಂಥ ತೀರ್ಥಕ್ಷೇತ್ರ, ಒಂದು ತುಂಬ ಜನ ಟೂರಿಸ್ಟ್ಸ್ ಬರ್ತಾರೆ. ಅದೊಂದು ತೀರ್ಥಕ್ಷೇತ್ರದಲ್ಲಿ ಎಲ್ಲ ಜನ ಬರ್ತಾರೆ. ಏನಿಲ್ಲಿ ಇಷ್ಟು ಜನ ಬರ್ತಾರೆ, ಹೆಂಗಿದೆ, ಏನಿದೆ ಇಲ್ಲಿ ಮಹಾ ಅಂತ ಸಂಶಯ ಪಡಬೇಡ. ಆ ದೈವ ಇಲ್ಲೇ ಇದೆ, ಇಲ್ಲೇ ಇರಬೇಕು ಅಂತ ಯಾರೂ ಮಾಡಿಲ್ಲ. ಅದಲ್ಲಿದೆ, ಅಲ್ಲೊಂದು ದೇವಸ್ಥಾನ ಇದೆ, ಅದೊಂದು ತೀರ್ಥಕ್ಷೇತ್ರವಾಗಿ ಬಂದಿದೆ. ಮಹಿಮೆ ಎಲ್ಲಿರೋದು ಅಂತ ಅಂದರೆ ಆ ಮೂರ್ತಿನಲ್ಲೂ ಆ ದೇವಸ್ಥಾನದಲ್ಲೂ ಅಲ್ಲ, ಮಹಿಮೆ ಇರೋದು ಮನಸೋತೆಡೆ. ಈ ಕೊನೆಯ ಸಾಲು ತುಂಬ ಸುಂದರವಾದ ಸಾಲು. ಎಲ್ಲ ಕಗ್ಗಗಳಲ್ಲೂ ಅಷ್ಟೆಯೇ, ಅಂತೆಯೇ ಇದರಲ್ಲಿಯೂ ಮಹಿಮೆ ಮನಸೋತೆಡೆಯೋ ಮಂಕುತಿಮ್ಮ. ಮಹಿಮೆ ಇರೋದು ನಮ್ಮ ಮನಸ್ಸಲ್ಲಿ ಸೋಲುತ್ತೆ ಅಲ್ಲಿ. ಎಲ್ಲ ಪವಾಡಗಳು ಏನೋ ಒಂದು ಅದ್ಭುತವಾದದ್ದು, ಸುಂದರವಾದದ್ದು, ಅವೆಲ್ಲ ನಡೆಯೋದು ನಮ್ಮ ಮನಸ್ಸಿನಲ್ಲಿ. ಆ ಪವಾಡಗಳು ನಡೆದಿರೋದು ನಮ್ಮ ಮನಸ್ಸಿನಲ್ಲಿ. ಅರೆ, ನಾನು ಹೋಗಿ ದೇವರಿಗೆ ಅಭಿಷೇಕ ಮಾಡಿಸ್ಕೊಂಡು ಮನೆಗೆ ಬಂದೆ, ನನಗೆ ಒಳ್ಳೆ ಸುದ್ದಿ ಬಂತು, ಎಷ್ಟು ಖುಷಿಯಾಯಿತು ಅಂತ ಹೇಳ್ತೀವಿ. ಆ ಹಣ್ಣು ಕಾಯಿ ಮಾಡಿಸ್ಕೊಂಡು ಬಂದಿದ್ದರಿಂದ ನನಗೆ ಈ ಸುದ್ದಿ ಬಂತು ಅಂತ ಒಬ್ಬ ವ್ಯಕ್ತಿ ತಿಳ್ಕೊಂಡ್ರೆ, ಅದರಿಂದ ಅವರಿಗೆ ಸಂತೋಷ ಆದರೆ, ನಾಳೆ ಮತ್ತೆ ಕಷ್ಟ ಬಂದಾಗ ಒಂದು ಹಣ್ಣು ಕಾಯಿ ಮಾಡಿಸ್ತೀನಿ, ಬಹುಶಃ ಈ ಕಷ್ಟ ಸರಿ ಹೋಗಬಹುದು ಅನ್ನೋ ಮನಸ್ಥೈರ್ಯ ಅವರಿಗೆ ಬಂದರೆ, ಬರಲಿ ಬಿಡು, ಮಹಿಮೆ ಮನಸೋತೆಡೆಯೋ, ಅದನ್ನು ನಾವು ಪ್ರಶ್ನೆ ಮಾಡೋದಕ್ಕೆ ಹೋಗಬಾರ್ದು. ಅದರಲ್ಲಿ ಏನಿದೆ, ನೀ ಹಣ್ಣು ಕಾಯಿ ಮಾಡಿಸೋದಕ್ಕೂ ಇದಕ್ಕೂ ಏನು ಸಂಬಂಧ ಅಂತ ವಾದ ಮಾಡಿ ಅವರನ್ನು ತಪ್ಪು ಅಂತ ಪ್ರೂವ್ ಮಾಡಿಬಿಟ್ರೆ, ಎಲ್ಲಿಂದನೋ ಅವರು ಒಂದು ಎನರ್ಜಿನ ಸೆಳ್ಕೋತಾ ಇದ್ರಲ್ಲ, ಆ ಎನರ್ಜಿ ಸೋರ್ಸನ್ನು ನಾವು ಕಟ್ ಮಾಡಿದಾಗ ಆಗ್ಬಿಡುತ್ತೆ. ದೇವರು ಪುಸ್ತಕದಲ್ಲಿ ಏನು ಮೂರ್ತಿರಾವ್ ಬರೀತಾರೆ, ಒಬ್ಬ ತಾಯಿ ತನ್ನ ಮಗುಗೆ ಆರೋಗ್ಯ ಆಗಲಿ ಅಂತ ಅಹೋರಾತ್ರಿ ದೇವ್ರ ಮುಂದೆ ಕೈ ಮುಕ್ಕೊಂಡು ಕೂತಿದ್ದಾಳೆ. ಅದರಿಂದ ಅವಳಿಗೆ ಬೆಳಗಾಗೆದ್ದು ತನ್ನ ಅನಾರೋಗ್ಯ ಪೀಡಿತ ಮಗುವಿನ ಮುಖವನ್ನು ನೋಡೋದಕ್ಕೆ ಶಕ್ತಿ ಬರುತ್ತೆ ಅಂತ ಅಂದರೆ, ಹಾಗೆ ಮಾಡಬೇಡ, ಅಲ್ಲಿ ದೇವ್ರಿಲ್ಲ ಅಂತ ಹೇಳುವಂತಹ ಧೈರ್ಯ ಯಾರಿಗಿದ್ದಿತ್ತು? ಹಾಗೆ ಮಾಡೋದ್ರಿಂದ ಅವಳು ಎನರ್ಜಿನ ತಗೊಳ್ತಾ ಇದ್ದರೆ, ತನ್ನ ಮಗುವಿನ ಅನಾರೋಗ್ಯವನ್ನು ಎದುರಿಸೋ ಶಕ್ತಿನ ಅಲ್ಲಿಂದ ಪಡ್ಕೊಳ್ತಾ ಇದ್ದರೆ, ಅದಿಲ್ಲ ಅಂತ ಹೇಳೋ ಅಧಿಕಾರ ಯಾರಿಗೂ ಇಲ್ಲ. ದೇವ್ರಿದಾನೆ ಇಲ್ಲ ಅನ್ನೋ ನನ್ನ ನಂಬಿಕೆ ನನಗೊಬ್ಬಳಿಗೆ ಮಾತ್ರ ಸೀಮಿತವಾಗಿರಬೇಕು. ಇನ್ಯಾರಿಗೂ ಅದರಿಂದ ಆನಂದ ಸಿಗ್ತಾ ಇದ್ದರೆ, ಇನ್ಯಾರಿಗೂ ಅದರಿಂದ ಎನರ್ಜಿ ಸಿಗ್ತಾ ಇದ್ದರೆ, ಅದನ್ನು ಅಲ್ಲಗೆಳೆಯೋದು ತಪ್ಪಾಗತ್ತೆ. ವಿಹಿತಗೈದವರಾರು ವಸತಿಯಿಂ ದೈವಕ್ಕೆ, ಅಲ್ಲಿ ಏನೋ ಇದೆ, ಅಲ್ಲಿ ಹೋದಾಗ ಏನೋ ಒಂದು ಮನಸ್ಸಿಗೆ ಸಂತೋಷ ಸಿಕ್ತು ಅಂತ ಆಗಿದ್ದರಿಂದ ತಾನೇ ಜನ ಎಲ್ಲ ಅಲ್ಲಿಗೆ ಬರೋದು, ಅದೊಂದು ತೀರ್ಥಕ್ಷೇತ್ರವಾಗಿ ಬದಲಾಗಿದ್ದು. ಆ ನಂಬಿಕೆಗಳು ಯಾರದ್ದೋ ಒಬ್ಬರದ್ದು ಏನೋ ನಂಬಿಕೆ, ಅವರಿಗೆ ಅದು ಮನಃಶಾಂತಿ ಕೊಡ್ತಿದೆ, ಅವರಿಗೆ ಅದು ಸಂತೋಷ ಕೊಡ್ತಾ ಇದೆ ಅಂತ ಅಂದರೆ ಅದು ಸರಿಯಾಗೇ ಇರುತ್ತೆ. ಮಹಿಮೆ ಮನಸೋತೆಡೆಯೋ ಮಂಕುತಿಮ್ಮ. ನನ್ನ ಮನಸ್ಸಲ್ಲಿ ಸೋಲ್ತು, ನನಗೆ ಅಲ್ಲಿಂದ ಶಕ್ತಿ ಬಂತು. ಅಪ್ಪ, ಏನಾರಾಗಲಿ ಮನೆಗೆ ಹೋಗಿ 1-2 ದಿನ ಕಳೆದ್ಬಿಟ್ರೆ ಮತ್ತೆ ತಿರ್ಗಾ ಕೆಲಸ ಮಾಡೋಕ್ಕೆ ಎನರ್ಜಿ ಬರುತ್ತೆ ಅಂತ ನಾವು ಹೇಳ್ತಾ ಇರ್ತೀವಿ. ಅದೇನೋ ಗೊತ್ತಿಲ್ಲ, ತಿಂಗಳಿಗೊಂದ್ಸಲ ನಾನು ಆ ಕ್ಷೇತ್ರಕ್ಕೆ ಹೋಗಬೇಕು, ಅಲ್ಲಿಗೆ ಹೋಗಿ ಬಂದುಬಿಟ್ರೆ ಮತ್ತೆ ತಿರ್ಗಾ ಕೆಲಸ ಮಾಡಬಹುದು ಅಂತ ಹೇಳೋ ಜನಗಳನ್ನು ಕೇಳಿರ್ತೀರ ನೀವು. ಎಕ್ಸಾಮಿಗೆ ಮುಂಚೆ ಒಂದು ಸಲ ಒಂದು ಹಣೆ ಕುಂಕುಮ ಇಟ್ಕೊಂಡು ಹೋಗ್ಬಿಟ್ರೆ ಏನೋ ಒಂಥರ ಮನಸ್ಸಿಗೆ ಆನಂದ ಅನ್ನೋರನ್ನ ಕೇಳಿರಬಹುದು. ನಮಗೆ ಅವರ ನಂಬಿಕೆಗಳು ಹಾಸ್ಯಾಸ್ಪದವಾಗಿ ಕಾಣಿಸ್ಬೋದು, ಯಾಕೆಂದರೆ ನಮಗೆ ನಂಬಿಕೆ ಇಲ್ದಿರಬಹುದು. ಆದರೆ ಅವರಿಗೆ, ಆ ಮತ್ತೊಬ್ಬರಿಗೆ ಅದು ಯಾವುದೋ ಅವರು ನಂಬಿದ ವಸ್ತುವಿನಿಂದ ಅವರು ಎನರ್ಜಿ ಡ್ರಾ ಮಾಡ್ಕೋತಾ ಇರ್ತಾರೆ, ಅಲ್ಲಿಂದ ಶಕ್ತಿ ಸೆಳ್ಕೋತಾ ಇರ್ತಾರೆ. ಆ ನಂಬಿಕೆ ಅವ್ರಿಗೆ ಮನಸ್ಥೈರ್ಯ ಕೊಡ್ತಾ ಇರುತ್ತೆ. ಅದನ್ನು ಕೆಡಿಸುವ ಅಧಿಕಾರ ನನ್ನ ನಂಬಿಕೆಗಳಿಗೆ ಇಲ್ಲ. ಯಾಕೆಂದರೆ ಮಹಿಮೆ ಇರೋದು ಎಲ್ಲಿ? ಮನಸೋತೆಡೆ. ಪ್ರತಿಯೊಬ್ಬರಿಗೂ ಅಂಥದ್ದೊಂದು ಎನರ್ಜಿ ಸೋರ್ಸ್ ಇರಲಿ, ಅದು ಅವರನ್ನೆಲ್ಲ ಶಕ್ತಿವಂತರನ್ನಾಗಿ ಮಾಡ್ತಾ ಇರಲಿ, ಬರುವ ಕಷ್ಟಗಳನ್ನೆಲ್ಲ ಎದುರಿಸುವ ಶಕ್ತಿಯನ್ನು ಆ ಕಾಣದ ಒಂದು ದೈವ ಕೊಡ್ತಾ ಇರಲಿ ಅಂತ ಕೇಳ್ಕೊಳ್ತಾ ಮತ್ತೊಂದು ಕಗ್ಗದಲ್ಲಿ ಭೇಟಿಯಾಗ್ತೀನಿ. ನಮಸ್ಕಾರ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.